ರಾಮುಲು ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ಮಂತ್ರಿಗಿರಿ ವಾಪಸ್ ಪಡೆಯೋ ಪ್ಲಾನ್ ಹಾಕಿದ್ದ ರೆಡ್ಡಿಗಳ ಆಸೆಯ ಮೇಲೆ ಸಿಬಿಐ ಚಪ್ಪಡಿ ಕಲ್ಲೆಳಿತು. ಆಗ ಬಂದು ನಾನು ರಾಜೀನಾಮೆ ವಾಪಸ್ ತಗೋತೀನಿ ಅಂದುಬಿಟ್ಟಿದ್ರೆ ಒಪ್ಕೋತಿದ್ರು ನಮ್ಮ ಸ್ಪೀಕರ್ ಸಾಹೇಬರು. ಆದರೆ ಸ್ವಾಭಿಮಾನ ರಾಮುಲು ಬರಲಿಲ್ಲ. ಎಲೆಕ್ಷನ್ಗೆ ಹೋಗಿ ಗೆದ್ದು ಬರ್ತೀನಿ ಅಂದರು. ಸರಿ, ನಾವೇ ಟಿಕೆಟ್ ಕೊಡ್ತೀವಿ ಅಂತ ಮತ್ತೆ ಮಾತನಾಡಿದರು ನಮ್ಮ BJP ನಾಯಕರು. ರಾಮುಲು ಮತ್ತೆ ಬೇಡಿಕೆಗಳನ್ನು ಮುಂದಿಟ್ಟರು. ಆಗಲೂ ಸಂಧಾನ ಮಾಡಬಹುದಾಗಿತ್ತು. ಆದರೆ ಯಡಿಯೂರಪ್ಪನವರು ಅವಕಾಶ ಕೊಡಲಿಲ್ವಂತೆ. ರಾಜಕೀಯ ವಲಯದಲ್ಲಿ ಭರ್ಜರಿಯಾಗಿ ಚಾಲ್ತಿಯಲ್ಲಿರೋದು ಇದೇ ಲೆಕ್ಕಾಚಾರ. ರಾಮುಲು ರಾಜೀನಾಮೆಯಿಂದ ತೆರವಾಗಿದ್ದ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಮತ್ತೆ ರಾಮುಲುಗೆ ಟಿಕೆಟ್ ಕೊಟ್ಟರಾಯಿತು ಅಂತ ಯಡಿಯೂರಪ್ಪನವರಿಗೆ ಹೇಳೋದಕ್ಕೆ ಈಶ್ವರಪ್ಪನವರು ಜೈಲಿಗೆ ಹೋಗಿದ್ರು. ಅಲ್ಲಿ ಯಾವ ಕಾರಣಕ್ಕೂ ಶ್ರೀರಾಮುಲು ಬಿಜೆಪಿ ಅಭ್ಯರ್ಥಿ ಆಗಬಾರದು ಅಂದ ಯಡಿಯೂರಪ್ಪ ಆ ಕಡೆ ಶ್ರೀರಾಮುಲು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಈಶ್ವರಪ್ಪ ಟಿಕೆಟ್ ಕೊಡದಿದ್ರೆ ಪಕ್ಷೇತರರಾಗಿ ನಿಲ್ಲಿ ಅಂದ್ರು. ಈ ಪಳಗಿದ ರಾಜಕಾರಣಿ ಯಡಿಯೂರಪ್ಪನವರ ಲೆಕ್ಕಾಚಾರವೇ ಬೇರೆ. ಜೈಲಿನಿಂದ ಬಿಡುಗಡೆಯಾದ ನಂತರ ಈಶ್ವರಪ್ಪ ಅವರನ್ನ ಕೆಳಗಿಳಿಸಿ ನನ್ನನ್ನೇ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೈಕಮಾಂಡ್ ಎದುರು ಬೇಡಿಕೆ ಇಡುವುದು. ಅದಕ್ಕೆ ಹೈಕಮಾಂಡ್ ಒಪ್ಪಿದರೆ ನಂತರ ಪಕ್ಷೇತರ ಶಾಸಕ ರಾಮುಲು ಅವರನ್ನ ವಾಪಸ್ ಬಿಜೆಪಿಗೆ ಕರ್ಕೊಂಡು ಬಂದು ರೆಡ್ಡಿಗಳನ್ನ ಸಮಾಧಾನ ಪಡಿಸೋದು. ಮುಂದಿನ ಎಲೆಕ್ಷನ್ನಲ್ಲಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿ ಪಕ್ಷದಲ್ಲಿರೋ ವಿರೋಧಿಗಳ ನಡುಮುರಿಯೋದು. ಒಂದು ವೇಳೆ ನೀವು ಕಳಂಕಿತರು ಅನ್ನೋ ಕಾರಣ ಕೊಟ್ಟು ಬಿಜೆಪಿ ಅಧ್ಯಕ್ಷಗಿರಿ ಕೊಡಲ್ಲ ಅಂದುಬಿಟ್ಟರೆ ರೆಡ್ಡಿ ಬಣದ ಜೊತೆ ರಾಜಿ ಮಾಡಿಕೊಂಡು ತಮ್ಮ ಬೆಂಬಲಿಗ ಶಾಸಕರನ್ನ ಕರೆದುಕೊಂಡು ಬಿಜೆಪಿಯಿಂದ ಹೊರಗೆ ಬರೋದು. ಆಗ ಬೆಂಬಲ ಕೊಡೋದಕ್ಕೆ ಕುಮಾರಸ್ವಾಮಿ ಬರ್ತಾರ? ಅವರಿತ್ತೀಚೆಗೆ ಮಾತಾಡ್ತಿರೋ ರೀತಿ ನೋಡಿದರೆ ಅಂಥದ್ದೇನೋ ಒಳ ಒಪ್ಪಂದ ಆಗಿದೆ ಅನ್ನೋ ಡೌಟ್ ಬರ್ತಿದೆ. ಇವತ್ತಿನ ಈ ಒಂದು ಘಟನೆ, ಅದರಲ್ಲೂ ಅತ್ಯುತ್ತಮವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ, ಹೆಸರನ್ನು ಹೊಂದಿರತಕ್ಕಂಥ ಈ ರಾಜ್ಯದಲ್ಲಿ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ಘಟನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮನಸ್ಸಿನಲ್ಲೂ ನೋವಿದೆ. ಇದು ಪ್ರಾರಂಭಿಕ ಹಂತದಲ್ಲೇ ದಾರಿ ತಪ್ಪತಕ್ಕಂಥದ್ದನ್ನು ಸ್ವಲ್ಪ ಬದಿಗಿಟ್ಟು ಸರಿಯಾದ ರೀತಿಯ ಆಡಳಿತದ ವ್ಯವಸ್ಥೆಗಳು ಬಂದಿದ್ದರೆ ಬಹುಶಃ ಇಂಥ ಒಂದು ದುರ್ದಿನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ವಾರಕ್ಕೊಂದು 15 ದಿನಕ್ಕೊಂದು ದಾಖಲೆ ಬಿಡುಗಡೆ ಮಾಡಿ ಯಡಿಯೂರಪ್ಪನವರ ಸಿಂಹಾಸನಕ್ಕೆ ಮುಳುಗು ನೀರು ತಂದ ಕುಮಾರಸ್ವಾಮಿ ಅವರು ಈಗ ಹೀಗೆ ಮಾತಾಡ್ತಿದ್ದಾರೆ. ಇವರ ಈ ಮಾತುಗಳಿಗೂ ಹುಟ್ಟಿಕೊಂಡಿರೋ ರೂಮರ್ಗಳಿಗೂ ಎಲ್ಲೋ ಒಂದು ಕಡೆ ತಾಳೆ ಆಗ್ತಿದೆ. ನಾಳೆ ಬಿಜೆಪಿ ಹೈಕಮಾಂಡು ಯಡಿಯೂರಪ್ಪನವರನ್ನೇನಾದರೂ ಮೂಲೆಗುಂಪು ಮಾಡಿದರೆ ಅವರು ತಮ್ಮ ಬೆಂಬಲಿಗ ಶಾಸಕರ ಜೊತೆಗೆ ಹೊರಗೆ ಬರ್ತಾರೆ. ಈಗಾಗಲೇ ಬೇಸತ್ತು ಹೋಗಿರೋ ರೆಡ್ಡಿ ಬಣದ ಹೆಚ್ಚು ಕಡಿಮೆ 15 MLAಗಳು ಅವರ ಜೊತೆಗಿರ್ತಾರೆ. ಆ ಗುಂಪಿಗೆ ಕುಮಾರಸ್ವಾಮಿ ಬೆಂಬಲ ಕೊಟ್ಟು ಸರಕಾರ ಮಾಡ್ತಾರೆ. ಈ ಲೆಕ್ಕಾಚಾರ ವರ್ಕೌಟ್ ಆಗೋ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಈಗ ರಾಮುಲು ಕಥೆ ಏನು ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಇದು ಇವರ ಪಾಲಿಗೆ ಯಮಗಂಡ ಕಾಲ. ಗಾಡ್ ಫಾದರ್ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಬಹುದು ಅನ್ನೋ ಸಣ್ಣ ಸುಳಿವು ಸಿಕ್ಕಿದ್ರೂ ರಾಜೀನಾಮೆ ಕೊಡ್ತಿರ್ಲಿಲ್ಲ ಈತ. ಈಗ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡೋದಕ್ಕೆ ಬಿಜೆಪಿಯವರು ಮನೆ ತನಕ ಬಂದರೂ ಬೇಡ ಅಂದಿದ್ದಾರೆ. ರಾಮುಲು ಅವರನ್ನ ಜೈಲಿಗೆ ಕರೆಸಿಕೊಂಡು ಮಾತನಾಡಿದ ಜನಾರ್ದನ್ ರೆಡ್ಡಿ ಅದೇನು ಹೇಳಿ ಕಳಿಸಿದ್ರು ಯಾವನ್ ಗೊತ್ತು. ಒಟ್ನಲ್ಲಿ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ಬಿಜೆಪಿಯನ್ನ ಬೆಳೆಸಿದ ರೆಡ್ಡಿ ಪಡೆಯ ಶ್ರೀರಾಮುಲು ಈಗ ಪಕ್ಷ ಬಿಟ್ಟಿದ್ದಾರೆ. ತಮಾಷೆ ಅಂದ್ರೆ ಇದರ ಬಗ್ಗೆ ಈಶ್ವರಪ್ಪನವರು ಮಾತನಾಡಿದ ರೀತಿ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಪಕ್ಷೇತರರಾದಂಥ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡುವಂಥ ಪ್ರಶ್ನೆ ಇಲ್ಲ. ಕೇವಲ ಬಳ್ಳಾರಿ ಅಲ್ಲ, ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾವುದೇ ಉಪಚುನಾವಣೆ ಬಂದರೂ ಕೂಡ ನಾವು ಪಕ್ಷೇತರ ಬೆಂಬಲ ಕೊಡಲ್ಲ. ನಾವು ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ನಾವು ಆಗ್ತೇವೆ. ಹೀಗಾಗಿ ಶ್ರೀರಾಮುಲು ಅವರಿಗೆ ಬೆಂಬಲವನ್ನು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು ಬಿಜೆಪಿ ಅಭ್ಯರ್ಥಿನ ಇವತ್ತು ಮಧ್ಯಾಹ್ನ ಚುನಾವಣಾ ಸಮಿತಿ ಕೂತ್ಕೋತೀವಿ, ಚರ್ಚೆ ಮಾಡಿವಿ, ನಮ್ಮ ಅಭ್ಯರ್ಥಿನ ಅಂತಿಮ ಮಾಡ್ತೇವೆ. ಅವರೇನಾದ್ರು ಪಕ್ಷೇತರ ಸ್ಪರ್ಧೆ ಮಾಡಿದ್ರೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡೇ ಮಾಡ್ತೀವಿ. ಇದು ಸಾಫ್ಟ್ಕಾರ್ನ ಪ್ರಶ್ನೆ ಇಲ್ಲ. ಆದರೆ ನಾನೇ ಯಾಕೆ ಇದನ್ನು ಹೇಳ್ತೀನಿ ಅಂತ ಅವರು ಇವರು ಪ್ರಶ್ನೆ ಇಲ್ಲ. ಯಾರು ಬಿಜೆಪಿ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರೋ ಇಡೀ ದೇಶದಲ್ಲದು, ಅಲ್ಲಿ ಇಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಇಲ್ಲ. ಬಿಜೆಪಿ ವಿರುದ್ಧವಾಗಿ ಸ್ಪರ್ಧೆ ಮಾಡೋಂಥ ವ್ಯಕ್ತಿ ಅಕಸ್ಮಾತ್ ಬಿಜೆಪಿ ಸದಸ್ಯನಾಗಿದ್ದರೆ ಅವನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಪದ್ಧತಿನೇ. ಇದರಲ್ಲಿ ಶ್ರೀರಾಮುಲು ಬಗ್ಗೆ ವೈಯಕ್ತಿಕವಾಗಿ ಹೇಳೋಂಥ ಅವಶ್ಯಕತೆ ಏನಿಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಂತೆ.
ಆಗಲೇ ಈ ಮನುಷ್ಯ ರಾಜೀನಾಮೆ ಕೊಟ್ಟಾಗಿದೆ. ಈಗ ಇವರ ಜೊತೆಗೆ 7 ಜನ MLAಗಳು, 2 MP ಗಳು, ಒಬ್ಬ MLC ಇದ್ದಾರಲ್ಲ. ನಾಳೆ ಇವರು ರಾಮುಲು ಪರವಾಗಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಎಲೆಕ್ಷನ್ ನಲ್ಲಿ ಕೆಲಸ ಮಾಡ್ತಾರೆ. ಆಗ ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆಯ ಮೇಲೆ ಉಚ್ಚಾಟನೆ ಮಾಡ್ತಾರಾ? ಉಚ್ಚಾಟನೆ ಮಾಡಿದರೆ ಸರ್ಕಾರ ಬಹುಮತ ಕಳೆದುಕೊಳ್ಳುತ್ತಲ್ಲ, ಅವಾಗೇನ್ ಮಾಡ್ತಾರೆ? ಇಂಥ 10 ಹಲವು ಪ್ರಶ್ನೆಗಳಿವೆ, ಉತ್ತರ ಮಾತ್ರ ಸಿಗ್ತಿಲ್ಲ. ಏನೇ ಆದರೂ ಸದಾನಂದ ಗೌಡರ ಸರ್ಕಾರಕ್ಕೆ ಕುತ್ತು ಅನ್ನೋದು ಮಾತ್ರ ಸತ್ಯ. ಇದು ಸದ್ಯದ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ರಾಮುಲು ಬಿಜೆಪಿ ತೊರೆದು ಎಡವಟ್ಟು ಮಾಡ್ಕೊಂಡ್ರಾ ಅಂತ ಅನ್ನಿಸ್ಬೋದು. ಮೊದಲೇ ಜನಾರ್ದನ್ ರೆಡ್ಡಿ ಜೈಲಲ್ಲಿದ್ದಾರೆ. ಇನ್ನಿಬ್ಬರು ರೆಡ್ಡಿ ಸಹೋದರರು ಮತ್ತು ಸ್ವತಃ ಶ್ರೀರಾಮುಲು ಹೆಸರು ಲೋಕಾಯುಕ್ತ ಗಣಿ ವರದಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಹೊಂದ್ಕೊಂಡು ಹೋಗೋದು ಬಿಟ್ಟು ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಕೋಟೆ ಬಿರುಕು ಬಿಟ್ಟ ಸಮಯದಲ್ಲಿ ಯುದ್ಧ ಘೋಷಣೆ ಮಾಡಬಾರ್ದಿತ್ತು ಅಂತ ಅನೇಕರು ಹೇಳ್ತಾರೆ. ಆದರೆ ರೆಡ್ಡಿ ಪಡೆಯ ಲೆಕ್ಕಾಚಾರಗಳು ಅದೇನೇನಿದೆಯೋ ಅಂತ ಹೇಳೋದಕ್ಕೆ ಅಸಾಧ್ಯ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.